ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಗಾಂಧೀಜಿಯವರು ಕಂಡ ಕನಸು ಗ್ರಾಮ ಸ್ವರಾಜ್ಯ. ಅವರ ಕನಸು ನನಸಾಗಬೇಕಪ್ಪ ಅಂದ್ರೆ ಸ್ಥಳೀಯವಾಗಿ ಅವಕಾಶಗಳು ರಾಜಕೀಯದಲ್ಲಿ ಸಿಗಬೇಕು, ಗ್ರಾಮಗಳು ಬೆಳಿಬೇಕು, ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಬೆಳೀತದೆ, ಸ್ವಚ್ಛತೆಯಿಂದ ಇರಬೇಕಂಥೇಳಿ ಅವ್ರು ಹೇಳಿದ್ದ ನುಡಿಗಳನ್ನ ನಾವು ಮೊಬೈಲ್ದಲ್ಲೋ ನ್ಯೂಸಲ್ಲೋ ಕೇಳಿದ್ದೀವಿ. ಬಟ್ ವಿಪರ್ಯಾಸ ಏನಾಗತ್ತಪ್ಪ ಅಂದ್ರೆ ಈಗ ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆ ಮುಗಿದು ಸುಮಾರು 6.5 ವರ್ಷ ಆಗಕ್ಕೆ ಬಂತು. ಗ್ರಾಮ ಪಂಚಾಯತಿ ಮುಗಿದ 5-6 ತಿಂಗಳಾಗಕ್ಕೆ ಬಂತು. ಮತ್ತು ಹಿಂಗಾದ್ರೆ ಗ್ರಾಮ, ಹಳ್ಳಿ, ತಾಲೂಕುಗಳು ಯಾವಾಗ ಉದ್ಧಾರ ಆಕ್ಕವ? ಇವತ್ತು MLA ಒಬ್ಬ ಏನಾದರೂ ಮರು ಎಲೆಕ್ಷನ್ ಮಾಡಕ್ಕೆ ಹೋದ್ರೆ ಅದು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡ್ತಾರೆ, ಇನ್ಯಾವುದೋ ಎಲೆಕ್ಷನ್. ಬಟ್ ಈ ಹಳ್ಳಿಗಳ ಎಲೆಕ್ಷನ್ ಬಂದ್ರೆ ಯಾರೂ ಚಕಾರ ಎತ್ತೋದಿಲ್ಲ. ಹಿಂದಿನವ್ರು ನಾವು ಮಾಡಿಲ್ಲ ಅಂತಾರೆ, ಅಪವಾದ ಹೋಗ್ತಾರೆ. ಈಗಿನವ್ರು ನೀವು ಮಾಡಿಲ್ಲ ನಾವು ಯಾಕೆ ಮಾಡಲಿ ಅಂತಾರೆ. ಎಲ್ಲ ಗುರ್ತಿದ್ದು ಕೋರ್ಟ್ನಾಗ ಎಲೆಕ್ಷನ್ ನಾವು ನಡೆಸ್ತೀವಿ ಅಂಥೇಳಿ ಮ್ಯಾಲಿನ ಥರ ಉಡಾಪಿ ಮಾತುಗಳು ಹೇಳಕತ್ತಾರೆ. ಯಾಕಂದ್ರೆ ಸ್ಥಳೀಯವಾಗಿ ರಾಜ್ಯದಲ್ಲಿ ಯಾವುದೇ MLA ಕ್ಷೇತ್ರ ಇರಲಿ, ಇವ್ರಿಗೆ ಮೇಲಿಂದ ಬಜೆಟ್ ಬರತ್ತಿಲ್ಲ, ಈ ಥರಾಗ ಸ್ವಲ್ಪ ನಾವು ಖರ್ಚು ಹೆಚ್ಚು ಮಾಡೋಣಪ್ಪ ಅಂಥೇಳಿ ಈ ಥರ ಮಾಡತ್ತಾರ ಅಂಥೇಳಿ ನನ್ನ ಕೂಗು ಕೇಳಿ ಬರ್ತದೆ ಎಲ್ಲ ಕಡೆಯಿಂದ. ಹಾಗಾಗಿ ಮಾನ್ಯ ಎಲ್ಲ ಮತಕ್ಷೇತ್ರದ ಶಾಸಕರೇ, ಸಚಿವರುಗಳೇ, MLCಗಳೇ, ದಯಮಾಡಿ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಆದಷ್ಟು ಬೇಗ ಮಾಡಿರಿ, ಪುಣ್ಯ ಕಟ್ಕೋರಿ. ಯಾಕಂದ್ರೆ ಹಳ್ಳಿ ತಾಲೂಕು ಬೆಳೆದ್ರೆ ರಾಜ್ಯ ಬೆಳೀತದೆ, ಜಿಲ್ಲೆ ಬೆಳೀತದೆ, ದೇಶ ಬೆಳೀತದೆ. ಸ್ಥಳೀಯ ಕಾರ್ಯಕರ್ತನ ಗುರುತಿಸಿ ಬೆಳೆಸ್ರಿ. ಅವರು ಯಾರೇ ಇರಲಿ, ಯಾವುದೇ ಪಕ್ಷದವರಿರಲಿ, ಯಾವುದೇ ಸಮಾಜದವರಿರಲಿ, ಒಟ್ಟಿನಲ್ಲಿ ಗಾಂಧೀಜಿಯವರ ಕಂಡ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ವಂದೇ ಭಾರತ ಮಾತರಂ. ನಮಸ್ಕಾರ. ಜೈ ಹಿಂದ್.